ಸಿಲಿಂಡರ್ ಸ್ಫೋಟ ಪ್ರಕರಣಗಳಂತೂ ವಿಪರೀತವಾಗಿ ಆಗ್ತಾ ಇದೆ. ನಿರ್ಲಕ್ಷ್ಯ ಜನರದ್ದು ಅಥವಾ ಬಳಕೆ ಮಾಡ್ತಾ ಇರುವಂತ ರೆಗ್ಯುಲೇಟರ್ಗಳದ್ದು. ಯಾಕೆ ಅಂತಂದ್ರೆ ಖಾಸಗಿಯಾಗಿ ಕೂಡ ರೆಗ್ಯುಲೇಟರ್ಗಳನ್ನ ಬಳಕೆ ಮಾಡುವಂಥದ್ದು ಇದೆ. ಅವುಗಳನ್ನೇನಾದ್ರೂ ಬಳಕೆ ಮಾಡ್ತಾ ಇದ್ದಾರಾ? ಅವು ಸರಿಯಾಗಿಲ್ವಾ? ಬಹಳ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಬೆಳಗ್ಗೆ 9:28ರ ಸುಮಾರಿಗೆ ನಡೆದಿರುವಂತಹ ಘಟನೆ ಇದಾಗಿದೆ. ಸ್ಫೋಟದಿಂದ 4 ಗಾಯ ಆಗಿದೆ. ಓರ್ವ ಮಹಿಳೆ ಗಂಭೀರವಾಗಿರೋದು. 7 ಮನೆಗಳಿಗೆ ಹಾನಿಯಾಗಿದೆ. ಕಿಟಕಿ ಬಾಗಿಲು ಪೀಸ್ ಆಗಿ ಹೋಗಿರೋದು. ಬಾಡಿಗೆ ಮನೆಯಲ್ಲಿದ್ದ ಅಂಜಲಿ ದಾಸ್ ಬೀಚು ದಾಸ್ ದಂಪತಿಗೆ ಗಾಯವಾಗಿದೆ. ಗಾಯಾಳುಗಳಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಟಿ ದಾಸರಹಳ್ಳಿ ಚೊಕ್ಕಸಂದ್ರದಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಕೆಲವು ದಿನಗಳ ಹಿಂದೆ ಅಷ್ಟೇ ಆನೇಕಲ್ನಲ್ಲೂ ಕೂಡ ಇದೇ ರೀತಿಯಾದಂತಹ ಆನೇಕಲ್ ಬಳಿ ಆದಂತಹ ಅವಘಡ, ಸಿಲಿಂಡರ್ ಬ್ಲಾಸ್ಟ್ ಆಗೋಗಿತ್ತು. ಇಲ್ಲೂ ಕೂಡ ಆ ರೀತಿಯಾಗಿದೆ. ಈಗ ಟಿ ದಾಸರಹಳ್ಳಿಯ ಚೊಕ್ಕಸಂದ್ರದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ 4 ಗಾಯಗಳಾಗಿದ್ದಾವೆ. ಸದ್ಯ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೇನೆ. ಘಟನಾ ಸ್ಥಳದಲ್ಲಿದ್ದೇನೆ. ಈಗಾಗಲೇ ಈ ಒಂದು ಮನೆಯಲ್ಲಿ ಸಿಲಿಂಡರ್ ಅನ್ನ ಅಳವಡಿಕೆ ಮಾಡಲಾಗಿತ್ತು. ಅದು ಲೀಕೇಜ್ ಆಗ್ತಾ ಇತ್ತು. ಸೊ ಆ ಲೀಕೇಜ್ನಿಂದನೇ ಈ ಒಂದು ಸ್ಫೋಟ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ತೀವ್ರತೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ರಿ. ಗೋಡೆಗಳೆಲ್ಲವೂ ಕೂಡ ಹೊಡೆದೋಗಿದೆ. ಜೊತೆಗೆ ಡೋರ್ ಏನಿದೆ ಆ ಡೋರ್ ಕೂಡ ಪೀಸ್ ಆಗಿದೆ. ಮನೆಯಲ್ಲಿ ಎಲ್ಲಾ ವಸ್ತುಗಳು ಕೂಡ ಚೆಲ್ಲಾಪಿಲ್ಲಿಯಾಗಿದ್ದಾವೆ. ತುಂಬಾ ಅದರ ತೀವ್ರತೆ ಹೆಚ್ಚಿನ ಪ್ರಮಾಣದಲ್ಲಿತ್ತು. ಹಾಗಾಗಿ ಈ ಸ್ಫೋಟಗೊಂಡಂತಹ ಈ ಮನೆಯ ಅಕ್ಕಪಕ್ಕದ 7 ಮನೆಗಳಿಗೂ ಕೂಡ ಇದರ ತೀವ್ರತೆ ತಲುಗಿದೆ. ಸೊ 7 ಮನೆಗಳಿಗೂ ಕೂಡ ಹಾನಿಯಾಗಿದೆ. ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಕೂಡ ಚೆಲ್ಲಾಪಿಲ್ಲಿಯಾಗಿದ್ದಾವೆ. ಈ ಮನೆಯ ಎದುರಿಗಿದ್ದಂತಹ ಮತ್ತೊಂದು ಮನೆಗೂ ಕೂಡ ಹಾನಿಯಾಗಿದೆ. ಈ ಒಂದು ಮನೆಯಲ್ಲಿ 25 ವರ್ಷದ ಯುವಕನೋರ್ವ ಊಟ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಆತನಿಗೂ ಕೂಡ ಆ ತೀವ್ರತೆ, ಆ ಸ್ಫೋಟದ ರಭಸ ಆತನಿಗೂ ಕೂಡ ತಟ್ಟಿದೆ. ಆತನಿಗೂ ಕೂಡ ಒಂದಿಷ್ಟು ಗಾಯಗಳಾಗಿದ್ದಾವೆ. ಮನೆಯಲ್ಲಿ ರಕ್ತ ಕೂಡ ಸೋರಿಕೆ ಆಗಿದೆ. ಎದುರು ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗಿದ್ದಾವೆ. ಅಂದ್ರೆ ಅದರ ಭೀಕರತೆ, ತೀವ್ರತೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನ ಇದು ತೋರಿಸುತ್ತೆ. ಜೊತೆಗೆ ಅಜ್ಜಿ ಕೂಡ ಮನೆಯಲ್ಲೇ ಇದ್ರು. ಆ ಅಜ್ಜಿಗೂ ಕೂಡ ಒಂದಿಷ್ಟು ತಲೆಗೆ ಜೊತೆಗೆ ಕೈಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಈಗಾಗಲೇ ಈ ಘಟನೆಯಲ್ಲಿ 4 ಗಾಯಗಳಾಗಿದ್ದಾವೆ. ಒಂದು ಮಗುವಿಗೆ ಗಂಭೀರವಾಗಿರುವಂತಹ ಗಾಯಗಳಾಗಿದ್ದಾವೆ. ಅವರು ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾರ ಅನ್ನುವಂಥದ್ದು ಕೂಡ ಗೊತ್ತಿರಲಿಲ್ಲ. ಸೊ ಈಗ ಕೂಡಲೇ ಸ್ಥಳೀಯ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಅಮ್ಮ, ನೀವು ಎಲ್ಲಿದ್ರಿ? ಎಷ್ಟೊತ್ತಿಗಾಯ್ತು? 7 ಗಂಟೆಗೆ ಆಯ್ತು. ಇಲ್ಲಿ 8ವರೆಗೆ ಆಯ್ತು. ಇಲ್ಲಿ 8ವರೆಗೆ ಹೊಡೆದದ್ದು. ಹಂಗೆ ಹೊಡಿಲಿಲ್ಲ. ದೊಮ್ಮೆಲ್ಲ ಗಡಗಡ ನಡಿಗ್ಬಿಡ್ತು. ಹಂಗೆ ಅಂತಂದಾಗ ನಾನೇ ತಗಲತ್ತು. ಅಪ್ಪ ಯಾರೋ ಹೊಡೆದ್ರು ಅಂತಂದೆ. ಹಂಗೆ ಹೊಡಿತಿದ್ದಂಗೆ ನಮ್ಮ ಹುಡುಗ ಹಂಗೆ ತಲೆ ಬಿದ್ದುಬಿಟ್ಟ. ಬೀಳ್ತಿದ್ದಾಗ ನಾವು ಎಳ್ಕೊಂಡು ರಕ್ತ ಹಿಡ್ಕೊಂಡು ನಮ್ಮ ಪಿಳ್ಳೆ ಇಲ್ಲಿ ಹಿಡ್ಕೊಂಡು ಹೊತ್ಕೊಂಡು ತಾಯ್ಕೊಂಡು ಹೋಗ್ತದ ಅಷ್ಟೇ ಸರ್. ಬಹುಶಃ ಈ ಮನೆಯಲ್ಲಿ ಸಿಡಿದಿರೋದು ಇಲ್ಲಿಂದ ಸುಮಾರು ಅಕ್ಕಪಕ್ಕದ ಮನೆಗಳಿಗೂ ಕೂಡ ಹಾನಿಯಾಗಿದೆ. ಈಗಾಗಲೇ ಸ್ಥಳೀಯ ಪೊಲೀಸರು ಭೇಟಿಯನ್ನು ಕೊಟ್ಟು ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನ ಸ್ಕ್ರೀನ್ ಬಟ್ಟೆ ಏನು ಕಟ್ಟಿದ್ರಲ್ಲ ಅದೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಅಷ್ಟರ ಮಟ್ಟಿಗೆ ಅದರ ತೀವ್ರತೆ ಕೂಡ ಇತ್ತು. ಸುಟ್ಟು ಕರಕಲಾಗಿದೆ. ಈ ಒಂದು ವಿಂಡೋ ಜೊತೆಗೆ ಮತ್ತೊಂದು ಭಾಗದ ವಿಂಡೋ ಜೊತೆಗೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಹಾನಿಯಾಗಿದೆ. ಅಲ್ಲಿನ ವಿಂಡೋಗಳು ಕೂಡ ಪೀಸ್ ಆಗಿದೆ. ಮನೆಯಲ್ಲಿದ್ದಂತಹ ಬಟ್ಟೆಗಳು ಕೂಡ ಅದರ ತೀವ್ರತೆಗೆ ಸುಟ್ಟು ಕರಕಲಾಗಿದ್ದಾವೆ ಒಂದಿಷ್ಟು ಭಾಗದಲ್ಲಿ. ಸೊ ಎಲ್ಲವೂ ಕೂಡ ಏನಾಯ್ತು ಅನ್ನುವಂಥದ್ದನ್ನ ಊಹೆ ಮಾಡ್ಲಿಕ್ಕೂ ಕೂಡ ಆಗ್ಲಿಲ್ಲ. ಆ ಕ್ಷಣಕ್ಕೆ ಇದ್ದಕ್ಕಿದ್ದ ಹಾಗೆ ಅದರ ತೀವ್ರತೆಯ ಪ್ರಮಾಣಕ್ಕೆ ಇಲ್ಲಿದ್ದಂತಹ ಸ್ಥಳೀಯರು ಕೂಡ ಬೆಚ್ಚಿ ಬಿದ್ದಿದ್ರು ಒಂದು ಕ್ಷಣ. ಈಗ ಇಲ್ಲಿದ್ದಂತಹ ಸ್ಥಳೀಯರೆಲ್ರಿಗೂ ಕೂಡ ಆತಂಕ ಇದೆ. ಮಾತಾಡಿಸ್ತೀನಿ. ಅಮ್ಮ, ಎಷ್ಟೊತ್ತಿಗಾಯ್ತು? ಹೇಗಿತ್ತು ಆ ಸಿಚುವೇಶನ್? ಮಕ್ಕಳಿದ್ರೆ ಹೆಂಗೆ? 8:20ರಿಂದ 8:15 ಒಳಗಡೆ ಆಗಿರೋದು ಇದು. ಮಕ್ಕಳಿದ್ರು ಸರ್. ಈ ಮನೆಯಲ್ಲಿ ಗಂಡ ಹೆಂಡತಿ ಒಂದು ಚಿಕ್ಕ ಮಗು ಇದ್ದು. ಅವರು ನಾರ್ತ್ ಇಂಡಿಯನ್ ಸೈಡ್ ಅವರು. ಸೊ ಇದು ಸಿಲಿಂಡರ್ ಅವ್ರ ಮನೆಯಿಂದನೇ ಬಸ್ಟ್ ಆಗಿರೋ ಸರ್. ಇದು ಎಷ್ಟು ಮನೆಗಳಿಗೆ ಹಾನಿಯಾಗಿದೆ? ಸುಮಾರು 7 ಮನೆ ಆಪೋಸಿಟ್ಗೆ ಆಗಿರೋದು ಸರ್. ಲೀಕೇಜ್ ಇಂದಾನೆ ಆಗಿದೆನಾ? ಲೀಕೇಜಿಂದಾನೇ ಆಗಿರೋದು ಸರ್ ಇದು. ಈಗ ಅವ್ರ ಸಿಚುವೇಶನ್ ಹೇಗಿತ್ತಮ್ಮ? ಮಗು ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದೆ ಸರ್. ಅವರ ತಂದೆ ತಾಯಿಗೆ ಸ್ವಲ್ಪ ಎಮರ್ಜೆನ್ಸಿ ಅಂತ ಹೇಳಿದ್ದಾರೆ ಅವರು. ಬಟ್ ನಾವು ಯಾವುದಕ್ಕೂ ಹೇಳಕ್ಕಾಗಲ್ಲ ಅಂತ ಹೇಳಿದ್ದಾರೆ ಸರ್ ಅವ್ರನ್ನ. ಅಲ್ಲಮ್ಮ, ಈಗ ಅದರ ಸೌಂಡು ದೊಡ್ಡ ಪ್ರಮಾಣದಲ್ಲಿ ಬಂತು. ಅಪೋಸಿಟ್ ಇದ್ದಂತಹ ಮನೆಗೂ ಕೂಡ ಸಿಡಿತು. ಅಕ್ಕಪಕ್ಕದಲ್ಲಿ ಈ ಒಂದು ಜಾಗದಲ್ಲಿ ಯಾರು ಓಡಾಡ್ತಿರ್ಲಿಲ್ವಾ ಆ ಟೈಮಲ್ಲಿ? ಹಿಂಗೆ
ಇಲ್ಲ ಸರ್, ಈಗ ಆ ಟೈಮಲ್ಲಿ ಯಾರೂ ಓಡಾಡಲಿಲ್ಲ. ಇಲ್ಲಿ ಕಸದ್ದು BBMP ಗಾಡಿ ಬಂದಿತ್ತು. ಸೊ ಎಲ್ಲರೂ ಕಸ ಹಾಕೋಕ್ಕೆ ಅಂತ ಅವ್ರವ್ರ ಮನೆಗಳಿಂದ ಬಂದಿದ್ರು. ಸೊ ಮನೆಯಿಂದ ಆಚೆ ಯಾರೂ ಬಂದಿರಲಿಲ್ಲ ಸರ್, ಎಲ್ಲ ಒಳಗಡೆನೇ ಇದ್ದಿದ್ದು.